ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯರಿಗೆ ದೂರವಾಣಿ ಮೂಲಕ ಕೊಲೆ ಬೆದರಿಕೆ ಬಂದಿದ್ದು ಕುಟುಂಬಸ್ಥರು ಆತಂಕಗೊಂಡಿದ್ದಾರೆ. ಇನ್ನು ರೇಣುಕಾಚಾರ್ಯರಿಗೆ 2 ದೂರವಾಣಿ ಸಂಖ್ಯೆಯಿಂದ ಕರೆ ಬಂದಿದೆ. ದೂರವಾಣಿ ಮೂಲಕ ಕೊಲೆ ಬೆದರಿಕೆ ಹಾಕಿದ ದುರುಳರು ನಿನಗೂ ಹಾಗೂ ನಿನ್ನ ಮಗನಿಗೂ ರಾತ್ರಿ ಒಳಗೆ ಮುಗಿಸ್ತೀವಿ ಎಂದು ಬೆದರಿಕೆ ಹಾಕಿದ್ದಾರೆ. ಈ ವಿಷಯವನ್ನು ಸ್ವತಃ ಮಾಜಿ ಶಾಸಕ ರೇಣುಕಾಚಾರ್ಯ ಮಾಧ್ಯಮಗಳಿಗೆ ತಿಳಿಸಿದ್ದು ಪೊಲೀಸರ ರಕ್ಷಣೆ ಕೋರಿದ್ದಾರೆ. ಶ್ರೀಕಾಂತ್ ಫೋನ್ ಹೋಗಿ
ಸರ್ ನಮಸ್ತೆ. ನಮಸ್ಕಾರ. ಸರ್ ನಿಮಗೆ ಒಂದೇನೋ ಕೊಲೆ ಬೆದರಿಕೆ ಬಂದಿದೆ ಅಂತ ಹೇಳಿದ್ರು, ಯಾವಾಗ ಬಂತು, ಯಾರು ಮಾಡಿದ್ರು ಅಂತ ಏನಾದ್ರು ಮಾಹಿತಿ ಇದೆ ಸರ್? ಈಗ ಮಾತಾಡ್ಬೇಕಾ? ಹಾಂ ಮಾತಾಡಿ ಸರ್, ಲೈವ್ ಇದೆ, ಕಾರ್ಯಕ್ರಮ ಲೈವ್ ಇದೆ. ನಾನು ಹೊನ್ನಾಳಿಯಲ್ಲಿ ಬೆಳಗ್ಗೆಯಿಂದ ಹಾಂ ವಿಧಾನ ಪರಿಷತ್ ಪದವೀಧರ ಮತ್ತು ಶಿಕ್ಷಕ ಕ್ಷೇತ್ರದ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಪಾಲ್ಗೊಂಡು ಹಾಂ ಸರ್ 12 ಗಂಟೆ 45 ನಿಮಿಷಕ್ಕೆ ನ್ಯಾಮತಿಗೆ ಹೋದೆ. ಹಾಂ ಸರ್. ಹಾಂ ನ್ಯಾಮತಿಯಲ್ಲಿ ಹೋದಂತ ಸಂದರ್ಭದಲ್ಲಿ 12 ಗಂಟೆ 52 ನಿಮಿಷಕ್ಕೆ ಒಂದು ಇಂಪ್ರೆಷನ್ ಕರೆ ಬಂತು. ಹಾಂ 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 ಅದನ್ನ ನಾನು ರಿಸೀವ್ ಮಾಡಲಿಲ್ಲ. ಓಕೆ ಸರ್. ಅಲ್ಲಿ ಸಹ ನ್ಯಾಮತಿಲಿ ಪ್ರಚಾರದಲ್ಲಿ ನನ್ನ ಕಾರ್ಯಕರ್ತರ ಮುಖಂಡರ ಜೊತೆ ಕೂತಿದ್ದೆ. ಹಾಂ ಹಾಂ ಆ ಸಂದರ್ಭದಲ್ಲಿ ಒಂದು ಮಿಸ್ ಕಾಲ್ ಬಂತು. ನಾನು ರಿಸೀವ್ ಮಾಡಲಿಲ್ಲ, ಕಾಲ್ ಬಂತು. ಹಾಂ ಸರ್. ಮತ್ತೆ 2 ನಿಮಿಷ 12:53ಕ್ಕೆ ಮತ್ತೊಂದು ಕರೆ ಬಂತು. ಹಾಂ ಆ ಕರೆಯಲ್ಲಿ ನಾನು ಮಾತಾಡಿದೆ. ನಾನು ಗಂಭೀರ ಪರವಾಗಿಲ್ಲ, ಕಾರ್ಯಕರ್ತರ ಮುಖಂಡರ ಜೊತೆ ಮಾತಾಡಿದ್ದೆ. ಹಾಂ ಸರ್. ಅವನು ಕನ್ನಡದಲ್ಲೇ ಮಾತಾಡಿದ. ಹಾಂ ಹಾಂ ಇವತ್ತು ನಿನ್ ಕೊನೆ ಜೀವನ, ಇವತ್ತು ರಾತ್ರಿ ಮುಗಿಸ್ತೀವಿ, ಹಾಂ ಹಾಂ ನಿನ್ನ ಮಗನ ಮುಗಿಸ್ತೀವಿ ಅಂತ. ನನಗೆ ಅಕ್ಕಪಕ್ಕ ಮುಖಂಡರ ಜೊತೆ ಕಾರ್ಯಕರ್ತರ ಕೂತ್ರೆ ನನಗೆ ಎಲೆಕ್ಷನ್ ಕಡೆ ಬಿಸಿ. ಓಕೆ ಸರ್. ಓಕೆ. ಆಮೇಲೆ ನಾನು ಸೀರಿಯಸ್ ಯಾರೋ ನೀನು ಅಂತ ಕೇಳಿದೆ. ಹಾಂ ಹಾಂ ಕೇಳಿದ ತಕ್ಷಣ ಕಟ್ ಮಾಡಿದೆ. ಹಾಂ ಹಾಂ ನಾನು ತಕ್ಷಣ 2 ನಂಬರ್ಗಳನ್ನ ಹೊನ್ನಾಳಿ ಪೊಲೀಸ್ ಸಿಪಿಐಗೆ ಕೊಟ್ಟಿದ್ದೀನಿ. ಓಕೆ ಓಕೆ ಸರ್. ಆ ಸಿಪಿಐ ಹೇಳ್ತಾರೆ, ಒಂದು ಮಲೇಷಿಯಿಂದ ಕರೆ ಅಂತ ಹೇಳ್ತಾರೆ, ಹಾಂ ಹಾಂ ಇನ್ನೊಂದು ಟ್ರೇಸ್ ಔಟ್ ಮಾಡ್ತಾ ಇದಾರೆ. ಹಾಂ ಹಾಂ ನಾನು ಈಗಾಗಲೇ ಪೊಲೀಸ್ ನಮ್ಮೆಲ್ಲ ಇನ್ನು ಚುನಾವಣೆ ಮುಗಿತಾ ಬಂತು, 4 ಗಂಟೆ ಸಮಯ ಮುಗಿತಲ್ಲ, ಹಾಂ ಸರ್. ಈ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತೀನಿ, ಹೊನ್ನಾಳಿ ಪೊಲೀಸ್ ಠಾಣೆಗೆ. ಎಸ್ ಪಿ ಗಮನವ್ರಿಗೆ ಇಂದು ಇದೇ ರೀತಿ ಕರೆ ಬಂತು 2 ವರ್ಷದ ಹಿಂದೆ. ಹಾಂ ಸರ್. ಹಾಂ ಬೆಂಗಳೂರು ಸದಾಶಿವನಗರ ಪೊಲೀಸ್ ಠಾಣೆಗೆ ಕೇಸ್ ಕೊಟ್ಟಿದ್ದೆ. ಹಾಂ ಹಾಂ ಈಗಲೂ ಕರೆ ಬಂದಿದೆ. ಮತ್ತೆ ಇವತ್ತು ನ್ಯಾಮತಿಯಲ್ಲಿ ಕೂತಂತ ಸಂದರ್ಭದಲ್ಲಿ ಹಾಂ ಸರ್. ನಾನು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾ ಇದ್ದೀನಿ. ಎಸ್ ಪಿ ಗಮನಕ್ಕೆ ಏನಾದ್ರು ಬಂದಿದೆ ಸರ್? ಎಸ್ ಪಿ ಅವರು ಕರೆ ಮಾಡಿದ್ರು. ಹಾಂ ಸರ್. ಉಮಾ ಪ್ರಶಾಂತ್ ಅಂತ, ಸರ್ ಈ ರೀತಿ ಇದನ್ನ ನಾವು ನಿಮ್ ನಂಬರ್ ಬಂದಿದೆಯಲ್ಲ, ಅದನ್ನ ಟ್ರೇಸ್ ಔಟ್ ಮಾಡ್ತೀವಿ ಅಂತ ಅವರೇ ಹೇಳಿದ್ರು. ಹಾಂ 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 ಇಂಟೆಲಿಜೆನ್ಸಿ DSP ಅವರು ಕರೆ ಮಾಡ್ತಿದ್ರು ದಾವಣಗೆರೆಯಿಂದ. ಹಾಂ ಸರ್. ನಂಬರ್ ತಗೊಂಡ್ರೆ ಇದನ್ನ ಟ್ರೇಸ್ ಔಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಸ್ ಕೊಡಕ್ಕೆ ಹೇಳಿದ್ರೆ ಕೇಸ್ ಕೊಡ್ತೀನಿ, ಯಾಕಂದ್ರೆ ಚುನಾವಣೆಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಈ ಕಡೆ ಬಿಸಿ ಇದ್ವಿ. ಹಾಂ ಸರ್. ಈಗ ಹೊನ್ನಾಳಿ ಪೊಲೀಸ್ ಠಾಣೆಗೆ ದೂರು ಕೊಡ್ತಾ ಇದೀನಿ. ನಿಮ್ಮ ಕುಟುಂಬಕ್ಕೆ ಈಗ ಏನಾದ್ರು ಆತಂಕ ಇದೆ ಸರ್? ಹೆಂಗೆ? ನನಗೂ ನನ್ನ ಮಗನಿಗೂ ಹಿಂದೆ ರಾತ್ರಿ ಕೊನೆ ಅಂತ ಹೇಳಿದ್ರೆ ಹಾಂ ಅದನ್ನ ದೂರು ಕೊಡ್ತಾ ಇದೀನಿ. ಇವಾಗ ಹಿಂದೆ ಇದೇ ರೀತಿ ತಡ್ಕೊಂಡು ನೋಡಿ ರಾಜಕಾರಣದಲ್ಲಿ ಹಾಂ ನಾನು ಇಂಥವಕ್ಕೆಲ್ಲ ಎದರಲ್ಲ, ಜಗ್ಗಲ್ಲ, ಬಗ್ಗಲ್ಲ, ಇದೇನು ಹೊಸ್ತಲ್ಲ ನನಗೆ. ಹಾಂ ಹಾಂ ಇದು ಬಹಳ ಹಳೆ ಜೀವನದಲ್ಲಿ ಇಂಥ ಕೊಲೆ ಬೆದರಿಕೆಗಳು ಅನೇಕ ಬಾರಿ 15-20 ವರ್ಷದಿಂದಲೂ ನಾನು ಇದನ್ನು ಅನುಭವಿಸಿದೀನಿ. ನೇರನೇ ಅಟ್ಯಾಕ್ ಮಾಡಿದ್ರು, ನನ್ನ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ಕಾರಿ ಬೆಂಕಿ ಶಾಮಿಯಾನೆ ಬೆಂಕಿ ಹಚ್ಚಿದ್ರು. ಇವೆಲ್ಲ ಘಟನೆಗಳು ಸಾಕಷ್ಟು ಆಗಿದೆ. ನಾನು ಯಾವತ್ತೂ ಜೀವನದಲ್ಲಿ ಎದುರು ರಾಜಕಾರಣ ಮಾಡಿಲ್ಲ. ನನ್ನ ತಂದೆ ತಾಯಿ ಆಶೀರ್ವಾದ, ನನ್ನ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನತೆ, ನಮ್ಮ ಕಾರ್ಯಕರ್ತರು ಮುಖಂಡರು, ನನ್ನ ಎತ್ತ ತಾಯಿ ಯಾವ ರೀತಿ ಮಗನನ್ನ ರಕ್ಷಣೆ ಮಾಡ್ತಾಳೆ, ನನ್ನ ಜನ ರಕ್ಷಣೆ ಮಾಡಿದರೆ ಎಲ್ಲಾ ಸಂದರ್ಭದಲ್ಲೂ ನನ್ನ ಜೊತೆಗೆ ರಾತ್ರಿ ಎಷ್ಟೋ ಅನೇಕ ಬಾರಿ ನನ್ನ ಅಟ್ಯಾಕ್ ಮಾಡಕ್ ಬಂದ್ರೆ ನಮ್ಮ ಮನೆ ಹತ್ರ. ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಮುಖಂಡರ ಜೊತೆಗಿತ್ತು ನಾನು ರಕ್ಷಣೆ ಮಾಡಿದರೆ, ನನಗೆ ನಿಜವಾದ ರಕ್ಷಣೆ ಅಂದ್ರೆ ನಮ್ಮ ಕಾರ್ಯಕರ್ತರ ಮುಖಂಡರು. ನಾನು ದೂರು ಕೊಡ್ತಾ ಇದ್ದೀನಿ ಈಗ ಪೊಲೀಸ್ ಠಾಣೆಗೆ. ಕುಟುಂಬಕ್ಕೆ ಏನಾದ್ರು ಸ್ವಲ್ಪ ಆತಂಕ ಏನಾದ್ರು ವಾತಾವರಣ ಇದೆ ಸರ್? ಹೇಳ್ತೀನಿ, ನಾನು ಯಾವ ಆತಂಕನೂ ಇಲ್ಲ. ನಾನು ಇದನ್ನ ಫೇಸ್ ಮಾಡ್ತೀನಿ. ನಾನೇ ಯಾರ ನೀನು ಅಂತಂದ್ರೆ ಕಟ್ ಮಾಡಿಲ್ಲ. ಅದು ಇವರು ಪೊಲೀಸ್ ಹೇಳಿದ್ರು ಇದು ಮಲೇಷಿಯಿಂದ ಕರೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಸರ್, ಪೊಲೀಸರು ಏನಾದ್ರು ರಕ್ಷಣೆ ಕೊಟ್ಟಿದ್ದಾರೆ ಸರ್? ನಿಮ್ಗೆ ಏನಾದ್ರು ರಕ್ಷಣೆ ನೀಡಿದಾರಾ ಈಗ? ಅಲ್ಲ, ನಾನು ನೋಡ್ರಿ ಅವ್ರು ಪೊಲೀಸ್ನವರು ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಯಾಕಂದ್ರೆ ಇಲ್ಲಿ ಹೊನ್ನಾಳಿಯಲ್ಲಿ ಮುಗಿಸಿ ನ್ಯಾಮತಿಗೆ ಹೋಗಿ, ನ್ಯಾಮತಿಯಿಂದ ಕೊಡ್ತಾಳಿಗೆ ಹೋಗಿ, ಕೊಡ್ತಾಳಿಂದ ಕುಂಕು ಹೋಗಿ, ಆರುಂಡಿ ಹೋಗಿ, ಮತ್ತೆ ಹೊನ್ನಾಳಿ ಬಂದಿನಿ. ಚುನಾವಣೆ ಮುಗಿತಾ ಬಂತ, 4 ಗಂಟೆ ಮುಗಿತೆ. ನಾನಿನ್ನೂ ಅವ್ರಿಗೆ ಏನೋ ರಕ್ಷಣೆ ಕೇಳಿಲ್ಲ. ಈಗ ಹೋಗಿ ರಕ್ಷಣೆ ಕೇಳ್ತೀನಿ ಸರ್. ಧನ್ಯವಾದ ಸರ್. ನಮ್ಮ ಟಿವಿ ವಿಷಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.